ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಜನರಿಗೆ ಬೆಲೆ ಏರಿಕೆ ಶಾಕ್ ಕೊಟ್ಟಿದೆ. ಇನ್ಮುಂದೆ ಸರ್ಕಾರಿ ಬಸ್ ಪ್ರಯಾಣ ದುಬಾರಿಯಾಗಲಿದೆ. 4 ನಿಗಮಗಳ ಬಹುದಿನಗಳ ಬೇಡಿಕೆ ಈಡೇರಿಸುವುದಕ್ಕೆ ಮುಂದಾಗಿರುವ ಸರ್ಕಾರ ಬಸ್ ಟಿಕೆಟ್ ದರ ಏರಿಕೆಗೆ ಅಸ್ತು ಅಂದಿದೆ. ಬಸ್ ಪ್ರಯಾಣವನ್ನ ಶೇಕಡಾ 15ರಷ್ಟು ಹೆಚ್ಚಳ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದೇ ಜನವರಿ 5ರಿಂದ ಹೊಸ ಪ್ರಯಾಣದ ದರ ಜಾರಿಯಾಗಲಿದ್ದು, ಸರ್ಕಾರ ಈ ಮೂಲಕ ಜನರಿಗೆ ಶಾಕಿಂಗ್ ಗಿಫ್ಟ್ ಕೊಟ್ಟಿದೆ. ಏರಿಸಿರಲಿಲ್ಲ, ಅದರಿಂದ ಆದಾಯ ಜಾಸ್ತಿ ಆಗಿದೆ. ಆದಾಯಕ್ಕಿಂತಲೂ ಹೆಚ್ಚು ಖರ್ಚು ಬರ್ತಾ ಇದೆ. ಉದಾಹರಣೆಗೆ ನೋಡಿ, ಡೀಸೆಲ್ಗೆ 5 ವರ್ಷಕ್ಕೆ ಮುಂಚೆ 9 ಕೋಟಿ 16 ಲಕ್ಷ ಆಗೋದು ಪ್ರತಿದಿನ. ಈಗ 13 ಕೋಟಿ 21 ಲಕ್ಷ ಖರ್ಚಾಗ್ತಾ ಇದೆ ಡೀಸೆಲ್ಗೆ. 10 ವರ್ಷದಿಂದ ಏರಿಸಿರಲಿಲ್ಲ, ಅದರಿಂದ ಆದಾಯ ಜಾಸ್ತಿ ಆಗಿದೆ. ಆದಾಯಕ್ಕಿಂತಲೂ ಹೆಚ್ಚು ಖರ್ಚು ಬರ್ತಾ ಇದೆ. ಉದಾಹರಣೆಗೆ ನೋಡಿ, ಡೀಸೆಲ್ಗೆ 5 ವರ್ಷಕ್ಕೆ ಮುಂಚೆ 9 ಕೋಟಿ 16 ಲಕ್ಷ ಆಗೋದು ಪ್ರತಿದಿನ. ಈಗ 13 ಕೋಟಿ 21 ಲಕ್ಷ ಖರ್ಚಾಗ್ತಾ ಇದೆ ಡೀಸೆಲ್ಗೆ. 10 ವರ್ಷ. ರಾಜ್ಯ ಸರ್ಕಾರ ಬಸ್ ಟಿಕೆಟ್ ದರ ಏರಿಕೆ ಮಾಡಿದ್ರ ವಿರುದ್ಧ ಬಿಜೆಪಿ ಸಮರ ಸಾರೋದಕ್ಕೆ ಮುಂದಾಗಿದೆ. ಇಂದು ಮೆಜೆಸ್ಟಿಕ್ನಲ್ಲಿ ಬಸ್ ಪ್ರಯಾಣ ದರ ಏರಿಕೆ ಖಂಡಿಸಿ ಕೇಸರಿ ಪಡೆ ಪ್ರತಿಭಟನೆ ನಡೆಸಲಿದೆ. ಪ್ರತಿಪಕ್ಷದ ನಾಯಕ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರು ಈ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಲಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಸಂಪುಟ ಪುನರ್ರಚನೆ ಚರ್ಚೆ ಮುನ್ನೆಲೆಗೆ ಬಂದಿದೆ. ಇತ್ತ ಸಚಿವ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ನಡೆದಿದ್ದು, ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ನಿನ್ನೆ ರಾತ್ರಿ ಕ್ರೆಸೆಂಟ್ ರಸ್ತೆಯಲ್ಲಿರುವ ಸಚಿವ ಸತೀಶ್ ಜಾರಕಿಹೊಳಿ ಸರ್ಕಾರಿ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಕೆಎನ್ ರಾಜಣ್ಣ, ಸಚಿವ ಎಚ್.ಸಿ. ಮಹದೇವಪ್ಪ ಕೂಡ ಬಂದು ಭಾಗಿಯಾಗಿದ್ರು. ಸದ್ಯ ಡಿನ್ನರ್ ಮೀಟಿಂಗ್ ಭಾರಿ ಕುತೂಹಲ ಮೂಡಿಸಿದೆ. ಇನ್ನು ಈ ಡಿನ್ನರ್ ಮೀಟಿಂಗ್ ಮುಗಿಸಿ ಹೊರಬಂದ ಸಚಿವ ರಾಜಣ್ಣ, ಊಟಕ್ಕೆ ಸೇರಿದ್ವಿ, ಬೇರೆ ಎಲ್ಲಾ ವಿಚಾರದ ಬಗ್ಗೆ ಚರ್ಚೆ ಕೂಡ ಆಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಸಂಕ್ರಾಂತಿ ಬಳಿಕ ಸಚಿವ ಸಂಪುಟ ಬದಲಾವಣೆ ಆಗುತ್ತಾ ಅನ್ನೋ ಪ್ರಶ್ನೆಗೆ ಸಚಿವ ರಾಜಣ್ಣ, ನಾಳೆ ಆಗುತ್ತೆ ಬಿಡಿ ಅಂತ ಗೇಲಿ ಮಾಡಿದ್ದಾರೆ. ನೋಡಿ, ರೀಶಫಲ್ ಮಾಡೋದು ಮಟ್ಟೋದು ಎಲ್ಲರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವರು ತೆಗೆದುಕೊಳ್ಳೋ ನಿರ್ಣಯ. ಯಾರ ಕೈಯಲ್ಲೂ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಅಂದರೆ ಇದು ಒಂದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷದಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ಅಂತಿಮವಾಗಿ ಹೈಕಮಾಂಡ್ ಅವರು ಯಾವತ್ತು ಬೇಕೋ ಅದು ಮಾಡ್ತಾರೆ. ನಾಳೆ ಬೆಳಗ್ಗೆ ಆಗ್ತದೆ. ನೋಡಿ, ರೀಶಫಲ್ ಮಾಡೋದು ಮಟ್ಟೋದು ಎಲ್ಲರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವರು ತೆಗೆದುಕೊಳ್ಳೋ ನಿರ್ಣಯ. ನಿನ್ನೆ ತಡರಾತ್ರಿ ರಾಜ್ಯಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಆಗಮಿಸಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ರಾಜ್ಯ ನಾಯಕರಾದ ಆರ್ ಅಶೋಕ್, ಬಿವೈ ವಿಜೇಂದ್ರ, ಚಲವಾದಿ ನಾರಾಯಣಸ್ವಾಮಿ ಸೇರಿ ಹಲವು ನಾಯಕರು ಸ್ವಾಗತ ಮಾಡಿಕೊಂಡರು. ಇದೇ ವೇಳೆ ಏರ್ಪೋರ್ಟ್ನಲ್ಲಿ ಕೆಲಕಾಲ ನಾಯಕರೊಂದಿಗೆ ಚರ್ಚೆ ಕೂಡ ನಡೆಸಿದ್ರು. ಇಂದು ಬೆಳಗ್ಗೆ 11:30ಕ್ಕೆ ನಿಮಾನ್ಸ್ ಸುವರ್ಣ ಮಹೋತ್ಸವದ ಬಳಿಕ ಮೈಸೂರು ರಸ್ತೆಯಲ್ಲಿರುವ ಗ್ಲೋಬಲ್ ವಿಲೇಜ್ನಲ್ಲಿ ವ್ಯಾಸ ವಿಶ್ವವಿದ್ಯಾಲಯದ ಕಾರ್ಯಕ್ರಮದಲ್ಲೂ ಕೂಡ ಅವರು ಭಾಗಿಯಾಗಲಿದ್ದಾರೆ. ಇಲ್ಲ, ನಂದು ಅವ್ರ ಜೊತೆ ಇದೆ, ಫಂಕ್ಷನ್ನು ಇದೆ ಮಧ್ಯಾಹ್ನ. ಯೋಗ ಕೇಂದ್ರದ ಫಂಕ್ಷನ್ ಇದೆ, ನಾನು ಅಲ್ಲೂ ಕೂಡ ಅದ್ರ ಜೊತೆ ಇರ್ತೀನಿ. ಸೊ ಭೇಟಿ ಮಾಡ್ತೀನಿ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಬಂದಿರೋದ್ರಿಂದ ನಮ್ಮ ಸಮಸ್ಯೆಗಳೇನಿದೆ ಮತ್ತು ಪಾರ್ಟಿಯ ಹೋರಾಟಗಳೇನು ಮಾಡಬೇಕು ಇದ್ರ ಬಗ್ಗೆನೂ ಕೂಡ ಚರ್ಚೆಯನ್ನು ಮಾಡ್ತೀವಿ. ಇಲ್ಲ, ನಂದು ಅವ್ರ ಜೊತೆ ಇದೆ, ಫಂಕ್ಷನ್ನು ಇದೆ ಮಧ್ಯಾಹ್ನ ಯೋಗ ಕೇಂದ್ರ. ಬಿಜೆಪಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ಮುಖಂಡನದ್ದು ಎನ್ನಲಾಗಿರುವ ಸ್ಫೋಟಕ ಆಡಿಯೋ ರಿಲೀಸ್ ಮಾಡಿದ್ದಾರೆ. ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಹಾಗೂ ರವಿ ಸಂಭಾಷಣೆಯ ಆಡಿಯೋ ರಿಲೀಸ್ ಮಾಡಿದ್ದಾರೆ. ಮಣಿಕಂಠ ರಾಠೋಡ್ ಮೇಲೆ ಕ್ರಮ ಯಾಕೆ ಆಗ್ತಾ ಇಲ್ಲ ಅಂತ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಖರ್ಗೆ ಕಡೆ ಮಾಡ್ತಾರಣ, ಅದನ್ನ ನಾವ್ಯಾರು ಮಾಡಲ್ಲ. ಖರ್ಗೆ ಕಡೆಲಿಂದ ಕೇಳಿ ಅಣ್ಣ, ಅವ್ರೆಲ್ಲ ಕಣ್ಣ ಫೋನ್ ನಂಬರ್ ಕೊಡೋಣ. ಅವ್ರು ಯಾರ್ದು ಫೋನ್ ನಂಬರ್ ಎಲ್ಲ ಕೇಳೋಣ ಅಂತಂದ್ರ ನಾನು ನಿಮ್ಮ ಅಭಿಮಾನ ಇದೀನಿ. ಅವ್ರಿಗೆ ಕೇಳ್ತಾನೆ, ನಿಂಗೆ ನಮ್ಮ ಅಣ್ಣನ ಬಗ್ಗೆ ಯಾಕೆ ಹಿಂಗ್ ಮಾತಾಡ್ತೀರಿ ಅಂತಂದು. ನನ್ನ ಬಳಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲಾ ಹೆಂಡ್ರ ಮಕ್ಕಳೆಲ್ಲ ಶಾಪ್ ಮಾಡ್ತೀನಿ. ಅದಕ್ಕೆ ನನ್ನ ಬಳಿ ನಂಬರ್ ಇಲ್ಲ. ಯಾರಿಗೆ ಹೆಂಡ್ರ ಮಕ್ಕಳಣ್ಣ? ಯಾರ ಹೆಸರು ತಗೊಂಡೀಗ? ನಾನು ಖರ್ಗೆ ಅವ್ರದಣ್ಣ. ನನ್ನ ಬಳಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲಾ ಹೆಂಡ್ರ ಮಕ್ಕಳೆಲ್ಲ ಶಾಪ್ ಮಾಡ್ತೀನಿ. ಅದಕ್ಕೆ ನನ್ನ ಬಳಿ ನಂಬರ್ ಇಲ್ಲ.
44 ಕೇಸ್ ಲೀಸ್ಕೊಳಂತ ಕೇಳತ್ತಂದ್ ಮನೆ ಕಂಟ್ರ ಆಡೋಣ ಅಂತ ಹೇಳಿ ಅಣ್ಣ ಖರ್ಗೆ ಕಡೆಯವರೇ ಮಾಡ್ತಾರಣ್ಣ. ಕಾಂಗ್ರೆಸ್ ಬಿಜೆಪಿ ನಡುವೆ ಸುಸೈಡ್ ರಾಜಕೀಯ ಜೋರಾಗ್ಬಿಟ್ಟಿದೆ. ಕೇಸರಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಸಂತೋಷ್ ಮನೆಗೆ ಎಷ್ಟು ಬಾರಿ ಹೋಗಿದ್ದೀರಿ ಅಂತ ವಿಜೇಂದ್ರ ಅವರೇ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಬೀದರ್ಗೆ 5 ಲಕ್ಷ ಹಿಡ್ಕೊಂಡು ಹೋದ್ರಿ, ಇವರಿಗೆ ಏನ್ ಮಾಡಿದ್ರಿ, ಸಂತೋಷ್ ಕುಟುಂಬದ ಕ್ಷಮೆ ಕೇಳಿ ಅಂತ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಆಮೇಲೆ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಅಂದಿನ ಸರ್ಕಾರ ಸಹಾಯಹಸ್ತ ನೀಡಬೇಕು. ಏನು ಸಹಾಯಹಸ್ತ ನೀಡಿದ್ರು? ಕಾಂಪನ್ಸೇಷನ್ ಕೊಟ್ರಾ? ನೌಕರಿ ಕೊಟ್ರಾ? ಮತ್ತು ಯಡಿಯೂರಪ್ಪ ಪ್ರಧಾನಮಂತ್ರಿ ತನಕ ಹೋಗಿದೆ ಪಾಪ. ನೋಡಿ ಎಷ್ಟು ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತರು. ಪ್ರಧಾನಮಂತ್ರಿ ಹೆಸರು ಹೇಳೋ ಉಲ್ಲೇಖಿಸಿದ್ರಲ್ಲ, ಪ್ರಧಾನಮಂತ್ರಿಯವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಲಿಂಗಾಯತ್ ನಾಯಕರಾದ BS ಯಡಿಯೂರಪ್ಪರವರು ಸಹಾಯ ಮಾಡಬೇಕು, ಅವರಿವರು ನೋಡಲಾರ್ದೆ ನಮ್ಮವರಂತ ಸಹಾಯ ಮಾಡಿ ನಮ್ಮ ಕುಟುಂಬಕ್ಕೆ ಅಂತ ಕೇಳಿದ್ದಾರೆ. ಎಷ್ಟು ಸರಿ ಹೋಗಿದ್ರಿ ವಿಜೇಂದ್ರ ಅವರು? ಇಲ್ಲಿ ಹೋಗಿದ್ರಾ ಸಂತೋಷ್ ಪಾಟೀಲ್ ಅವ್ರ ಮನೆಗೆ? ಏನಾದರೂ ನಿನ್ನ ಮೊನ್ನೆ ಬೀದರಿಗೆ ಹೋದಾಗ 5 ಲಕ್ಷ ದುಡ್ಡು ತೊಗೊಂಡು ಹೋಗಿದ್ರಲ್ಲ, ಇಲ್ಲಿ ಯಾಕೆ ಹೋಗಿಲ್ಲ? ಏನಂತಾರೆ ಇದಕ್ಕೆ ಮತ್ತು ಬೀದರ್ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ಲ ಅಂತೀರಾ ಸರ್ ತಾವೆಲ್ಲರೂ? ಆಮೇಲೆ ಭಾಳ ಸಚಿನ್ ಆತ್ಮಹತ್ಯೆ ಕೇಸ್ ಇಡೀ ರಾಜ್ಯದಾದ್ಯಂತ ಕಿಚ್ಚು ಹಚ್ಚಿದೆ. ಬಿಜೆಪಿಗರು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು, ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡ್ಲಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸವಾಲ್ ಹಾಕಿದ್ದಾರೆ. ಸಚಿನ್ ಬರೆದ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಹೆಸರು ಇದೆ ಅಂತ ಅಶೋಕ್ ಗರಂ ಆಗಿದ್ದಾರೆ. ಸತ್ತೋರ್ ವ್ಯಕ್ತಿಗಳೆಲ್ಲ ಹೆಸರುಗಳೇ ಬೇರೆ. ಯಾರ್ಯಾರು ಸಾಯ್ತಾರೋ ಆ ವ್ಯಕ್ತಿಗಳ ಹೆಸರುಗಳೇ ಬೇರೆ ಇರ್ತವೆ, ಇಶ್ಯೂಗಳೇ ಬೇರೆ ಇರ್ತೈತೆ. ಆದರೆ ಸತ್ತಿರೋ ಅಂಥ ವ್ಯಕ್ತಿ ಇದರಲ್ಲಿ ಇವ್ರ ಹೆಸರು ಇದೆ, ಇಲ್ಲ ಅಂತ ಏನಿಲ್ಲ, ಇವ್ರ ಹೆಸರು ಇದೆ. ಇವ್ರ ಹತ್ರ ಕರ್ಕೊಂಡೋಗಿದ್ದೀನಿ ಅಂತ ಹೆಸರು ಕೂಡ ಬರೆದಿದ್ದಾರೆ ಅದರಲ್ಲಿ. ಅದರಿಂದ ಇವ್ರು ರೈಟ್ ಹ್ಯಾಂಡು ಅನ್ನೋದು ಗೊತ್ತಿದೆ. ಮತ್ತು ರೈಟ್ ಹ್ಯಾಂಡ್ ಆದವನು ಮತ್ತು ಇವನ ಹತ್ರ ಅಕ್ರಮ ಪಿಸ್ತೂಲು ಇಟ್ಕೊಂಡಿದ್ದು ಕೇಸನ್ನು ಕೂಡ ಇವನ ಮೇಲೆ ದಾಖಲಾಗಿದೆ. ಹಿಂದೆ ಇಷ್ಟೆಲ್ಲ ಇದ್ರು ಅವನ್ನ ಜೊತೆಲಿ ಇಟ್ಕೊಂಡಿದ್ರಲ್ಲ, ನಡಗಿದೆ ಗಡ 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 ಅಂತ ಸಿದ್ದರಾಮಯ್ಯನವರು ನಡಗಿದ್ದಾರೆ. ಗಡಗಡ ಅಂತ ನಡಗಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಈಗ ಓದ್ನಲ್ಲಪ್ಪ ನಾನು, ಇವಾಗ ಓದಿದ್ದೇನು ಅದನ್ನೇ ಓದಿದ್ದು ನಾನು. ಈಶ್ವರಪ್ಪನ ಘಟನೆ ಆದಾಗ ಅವ್ರು ಹೇಳಿದ್ದೆ, ಇವ್ರ ಮೇಲೆ ಹಾಕ್ಬೇಕಲ್ಲ ನಾವು ಮಾನನಷ್ಟ ಮೊಕದ್ದಮೆ, ಅವಾಗ ಇವರೇ ಹೇಳಿದ್ರಲ್ಲ. ಆಮೇಲೆ ಏನಾಯ್ತು? ಈಶ್ವರಪ್ಪನ ಕೇಸು ಹೋಯ್ತಲ್ಲ, ಅದು ಈಶ್ವರಪ್ಪ ಅದಕ್ಕೆ ಅವ್ರ ಜೊತೆ ಟೆಂಡರೇ ಕೊಟ್ಟಿಲ್ಲ ಅವ್ರಿಗೆ ಅನ್ನೋದು ಎಲ್ಲ ಪ್ರೂವ್ ಆಯಿತು. ಅವ್ರ ಹೆಸರು ಇದೆ, ಯಾರಿಲ್ಲ ಅಂತ ಹೇಳಿ. ಸದ್ಯಕ್ಕೆ ಕಾಂಗ್ರೆಸ್ ವಿರುದ್ಧ ಚಲುವಾದಿ ನಾರಾಯಣಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಪ್ರಿಯಾಂಕ್ ತಲೆದಂಡ ಆಗೋ ತನಕ ಕೂಡ ನಾವು ಹೋರಾಟ ಮುಂದುವರಿಸ್ತೀವಿ, ನಿಮ್ಮ ಅವಾಂತರಗಳನ್ನ ಜನರಿಗೆ ತಿಳಿಸ್ತೀವಿ. ಪ್ರಿಯಾಂಕ್ ಅವರ ಮಂಪರು ಪರೀಕ್ಷೆ ಮಾಡಿಸೋಕೆ ಸರ್ಕಾರ ವ್ಯವಸ್ಥೆ ಮಾಡಬೇಕು, ಮೊದಲು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ವಾಗ್ದಾಳಿ